ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಹಿಸ್ಟ್ರಿ ಕ್ಲಾಸ್. ಕಳೆದ ಅವಧಿಯಲ್ಲಿ ನಾವು ಲಿಟ್ರರಿ ಸೋರ್ಸಸ್ ಸಾಹಿತ್ಯಿಕ ಮೂಲಾಧಾರಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು ಅಂತ. ಆ ವಿಷಯದ ಕುರಿತು ನಾವು ಇವತ್ತು ಅಭ್ಯಾಸ ಮಾಡಬೇಕು. ಅದಕ್ಕೂ ಮುಂಚೆ ಕಳೆದ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದಂಥ ಅಂಶಗಳನ್ನು ಒಂದು ಸ್ವಲ್ಪ ಮೆಲ್ಕು ಹಾಕೋಣ, ಆಮೇಲೆ ಮುಂದಿನ ಅಂಶವನ್ನು ಅಭ್ಯಾಸ ಮಾಡೋಣ. ತಮಗೆ ಈಗಾಗಲೇ ಗೊತ್ತಿರುವಂತೆ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ನಾನು ಮುಖ್ಯವಾಗಿ 2 ಪ್ರಕಾರಗಳು ಅಂತ ಹೇಳಿದ್ದೆ. ಆ 2 ಪ್ರಕಾರಗಳನ್ನು ಒಂದು ಸಲ ನೋಡೋಣ. ಒಂದು, ಇದು ಸಾಹಿತ್ಯಿಕ ಮೂಲಾಧಾರಗಳು, ಲಿಟ್ರರಿ ಸೋರ್ಸಸ್. ಇದರಲ್ಲಿ 2 ಪ್ರಕಾರಗಳು ಅಂತ ಹೇಳಿದೆ. ಒಂದು ಇಂಡಿಜಿನಸ್ ದೇಶೀಯ ಸಾಹಿತ್ಯ, ಇನ್ನೊಂದು ಫಾರಿನ್ ಅಕೌಂಟ್ಸ್. ಫಾರಿನ್ ಅಕೌಂಟ್ಸ್ ಅಂದರೆ ವಿದೇಶಿ ಸಾಹಿತ್ಯಗಳು ಅಥವಾ ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು ಅಂತ. ಈ 2 ಪ್ರಕಾರಗಳಲ್ಲಿ ನಾವು ಈಗಾಗಲೇ ಮೊದಲನೇ ಒಂದು ಪ್ರಕಾರವನ್ನು ಅಭ್ಯಾಸ ಮಾಡಿದ್ದೀವಿ. ಯಾವುದು? ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು. ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ. ಒಂದು ಧಾರ್ಮಿಕ ರಿಲಿಜಿಯಸ್ ಸೋರ್ಸಸ್, ಧಾರ್ಮಿಕ ಸಾಹಿತ್ಯಿಕ ಮೂಲಾಧಾರಗಳು. ಇನ್ನೊಂದು ಸೆಕ್ಯುಲರ್ ಸೋರ್ಸಸ್ ಅಂತ, ಲೌಕಿಕ ಸಾಹಿತ್ಯ ಅಂತ. ಧಾರ್ಮಿಕ, ಇದು ಧಾರ್ಮಿಕ ಸಾಹಿತ್ಯ. ಇಲ್ಲಿ ಬರೀತಾ ನೋಡ್ರಿ, ಧಾರ್ಮಿಕ ಸಾಹಿತ್ಯ. ಇದು ಸೆಕ್ಯುಲರ್ ಅಂತಂದರೆ ಲೌಕಿಕ ಸಾಹಿತ್ಯ. ಲೌಕಿಕ ಸಾಹಿತ್ಯ. ಓಕೆ, ಈ 2 ಪ್ರಕಾರಗಳು. ಇನ್ನು ಧಾರ್ಮಿಕ ಸಾಹಿತ್ಯದಲ್ಲೇ ಮತ್ತು 3 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ವೇದಿಕ್ ಲಿಟ್ರೇಚರ್, ವೈದಿಕ ಸಾಹಿತ್ಯ. ಎರಡನೇದು ಬುದ್ಧಿಸ್ಟ್ ಲಿಟ್ರೇಚರ್, ಬೌದ್ಧ ಸಾಹಿತ್ಯ. ಥರ್ಡ್ ಒನ್ ಜೈನ್ ಲಿಟ್ರೇಚರ್, ಜೈನ ಸಾಹಿತ್ಯ ಅಂತ. ಓಕೆ, ಇವು 3 ಪ್ರಕಾರಗಳನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಆಮೇಲೆ ಈ ಸೆಕ್ಯುಲರ್ ಅಂತ ಏನದಲ್ಲ, ಇದರಲ್ಲಿಯೂ ಕೂಡ ಬರುವಂಥ ಕೃತಿಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ಈಗ ನಾವು ಅಭ್ಯಾಸ ಮಾಡಬೇಕಾಗಿರುವುದು ಫಾರಿನ್ ಅಕೌಂಟ್ಸ್, ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು. ಭಾರತದ ಇತಿಹಾಸದ ರಚನೆಯಲ್ಲಿ ವಿದೇಶಿ ಸಾಹಿತ್ಯದ ಮೂಲಾಧಾರಗಳ ಮಹತ್ವದ ಕುರಿತು ಬರೆಯಿರಿ ಅಂಥೇಳಿ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಅದ. ಅದಕ್ಕೆ ಉತ್ತರವಾಗಿ ಇಲ್ಲಿ ಮುಖ್ಯವಾಗಿ ನಾವು ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳನ್ನು 6 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ ಅಧ್ಯಯನದ ಅನುಕೂಲಕ್ಕೋಸ್ಕರ. ಓಕೆ, ಆ 6 ಪ್ರಕಾರಗಳು ಯಾವತ್ತಂದರೆ, ಮೊದಲನೇದು ಗ್ರೀಕ್ ಅಕೌಂಟ್ಸ್, ಗ್ರೀಕ್ ಸಾಹಿತ್ಯ. ಅಂದರೆ ಗ್ರೀಕ್ ದೇಶದ ಜನರು ಭಾರತದ ಇತಿಹಾಸದ ಕುರಿತು ಬರೆದಂಥ ಕೃತಿಗಳೇನಿದಾವಲ್ಲ, ಅದನ್ನು ನಾವು ಗ್ರೀಕ್ ಅಕೌಂಟ್ಸ್ ಅಂತ ಹೇಳಿ ಕರಿತೀವಿ, ಗ್ರೀಕ್ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಕರಿತೀವಿ. ಓಕೆ, ಎರಡನೇದು ರೋಮನ್ ಅಕೌಂಟ್ಸ್, ರೋಮನ್ ಸಾಹಿತ್ಯ. ಥರ್ಡ್ ಒನ್ ಚೀನಾ ಅಕೌಂಟ್ಸ್, ಚೀನಾ ಸಾಹಿತ್ಯ. ಫೋರ್ತ್ ಒನ್ ಮುಸ್ಲಿಂ ಅಕೌಂಟ್ಸ್, ಇಲ್ಲಿ ಬರ್ತದೆ ನೋಡಿರಿ. ಫೋರ್ತ್ ಒನ್ ಮುಸ್ಲಿಂ ಅಕೌಂಟ್ಸ್, ಮುಸ್ಲಿಂ ಸಾಹಿತ್ಯ. ಫಿಫ್ತ್ ಒನ್ ಅರಬ್ ಟ್ರಾವೆಲರ್ಸ್ ಅಂತ ಅದ. ಅಂದರೆ ಆ ಪ್ರಾಚೀನ ಯುಗದಲ್ಲಿ ಮತ್ತು ಮಧ್ಯಯುಗದಲ್ಲಿ ಅರಬ್ ದೇಶದಿಂದ ಭಾರತಕ್ಕೆ ಬಂದಂಥ ಟ್ರಾವೆಲರ್ಸ್, ಪ್ರವಾಸಿಗರೇನಿದ್ರಲ್ಲ, ಅವರು ಬರೆದಂಥ ಕೃತಿಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಕೊನೆಯದವುದಂದರೆ ಮಿಡ್ವಲ್ ಏಜ್ ಟ್ರಾವೆಲರ್ಸ್ ಅಂತ ಬರ್ತಾರೆ, ಮಧ್ಯಯುಗಿನ ಪ್ರವಾಸಿಗರು ಅಂತ. ಆ ಮಧ್ಯಯುಗಿನ ಪ್ರವಾಸಿಗರು ಭಾರತಕ್ಕೆ ಬಂದು ಇಲ್ಲೇ ಸ್ವಲ್ಪ ತಿಂಗಳುಗಳ ಕಾಲ, ವರ್ಷಗಳ ಕಾಲ ನೆಲೆ ನಿಂತು ಭಾರತದ ಬಗ್ಗೆ ತಮಗಿರುವಂಥ ಅಭಿಪ್ರಾಯಗಳನ್ನ ಕೃತಿಗಳ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಈ 6 ಪ್ರಕಾರದ ಅಥವಾ 6 ದೇಶದಿಂದ ಬಂದಂಥ ಪ್ರವಾಸಿಗರೇನಿದ್ರಲ್ಲ ಅವರು ಅಥವಾ ವಿದ್ವಾಂಸರೇನಿದ್ರಲ್ಲ ಅವರು ಭಾರತದ ಕುರಿತು ತಮಗನಿಸಿದ ಅನುಭವಗಳನ್ನ ಬರೆದಿಟ್ಟು ಹೋಗಿದ್ದಾರೆ. ಆ ಅನುಭವಗಳ ಕೃತಿಗಳು ನಮ್ಮ ದೇಶದ ಇತಿಹಾಸವನ್ನು ರೂಪಿಸುವಲ್ಲಿ ಸಹಾಯಕವಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈ 6 ಪ್ರಕಾರದ ಸಾಹಿತ್ಯವನ್ನು ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಬೇಕು. ಅವುಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ವಿದೇಶಿ ಸಾಹಿತ್ಯದ ಅರ್ಥವನ್ನು ತಿಳ್ಕೊಳ್ಳೋಣ, ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಆಮೇಲೆ ಅದರ ಪ್ರಕಾರಗಳ ಕುರಿತು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಇಲ್ಲಿ ಇದರ ಅರ್ಥ ಇದೆ ನೋಡ್ರಿ. ಫಾರಿನ್ ಅಕೌಂಟ್ಸ್ ಅಂತಿದೆ. ದ ಫರ್ಟೈಲ್ ಲ್ಯಾಂಡ್, ವೆಲ್ತ್, ಇಂಟೆಲೆಕ್ಚುವಲ್ ಆ್ಯಂಡ್ ಫಿಲಾಸಫಿಕಲ್ ಅಟೈನ್ಮೆಂಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಅಟ್ರಾಕ್ಟೆಡ್ ಮೆನಿ ಫಾರಿನ್ ಟ್ರೇಡರ್ಸ್, ಸ್ಟೂಡೆಂಟ್ಸ್, ಪಿಲ್ಗ್ರಿಮ್ಸ್, ಫಿಲಾಸಫರ್ಸ್ ಆ್ಯಂಡ್ ಇನ್ವೇಡರ್ಸ್. ಇಲ್ಲೇನು ಹೇಳ್ತಾರೆ ಅಂತಂದರೆ, ಭಾರತಕ್ಕೆ ಆ ವಿದೇಶಿಗರು ಏನು ಬಂದ್ರಲ್ಲ, ಅವರು ಎದಕ್ಕೋಸ್ಕರ ಬಂದ್ರತ್ತಂದರೆ, ದ ಫರ್ಟೈಲ್ ಲ್ಯಾಂಡ್, ಸಮೃದ್ಧವಾದಂಥ ಒಂದು ಭೂಮಿ ಇತ್ತು, ಸಂಪತ್ಭರಿತವಾದಂಥ ಒಂದು ಭೂಮಿ ಇತ್ತು.
ಆ ಭೂಮಿಯ ಸಲುವಾಗಿ ವಿದೇಶಿಗರು ಭಾರತಕ್ಕೆ ಬಂದರು ಅನ್ನೋದು ಒಂದು ಕಾರಣ. ಎರಡನೇದು ವೆಲ್ತ್, ಇಲ್ಲಿಯ ಸಂಪತ್ತು. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಇದ್ದಷ್ಟು ಸಂಪತ್ತು ಜಗತ್ತಿನ ಬೇರೆ ಯಾವುದೇ ದೇಶದಲ್ಲೂ ಇರಲಿಲ್ಲ. ಹೀಗಾಗಿ ಬಹಳಷ್ಟು ಜನ ಭಾರತ ದೇಶದ ಒಂದು ಸಂಪತ್ತಿನ ಆಸೆಗೋಸ್ಕರ ಭಾರತಕ್ಕೆ ಬರ್ತಿದ್ರು. ಓಕೆ, ಮೊದಲನೇದು ಯಾವುದು ಹೇಳ್ರಿ? ದ ಫರ್ಟೈಲ್ ಲ್ಯಾಂಡ್, ಸಮೃದ್ಧವಾದ ಭೂಮಿ. ಎರಡನೇದು ವೆಲ್ತ್, ಇಲ್ಲಿನ ಸಂಪತ್ತು. ಮೂರನೇದು ಇಂಟಲೆಕ್ಚುವಲ್ ಆ್ಯಂಡ್ ಫಿಲಾಸಾಫಿಕಲ್ ಅಟೈನ್ಮೆಂಟ್ಸ್ ಆಫ್ ಇಂಡಿಯಾ, ಅಂದರೆ ಬೌದ್ಧಿಕ ಮತ್ತು ತಾತ್ವಿಕ ಸಾಧನೆಗಳು. ಪ್ರಾಚೀನ ಭಾರತದಲ್ಲಿ ಬೌದ್ಧಿಕ ಮತ್ತು ತಾತ್ವಿಕ ಸಾಧನೆಗಳನ್ನು ಮಾಡಿದಂಥ ಬಹಳಷ್ಟು ವ್ಯಕ್ತಿಗಳಲ್ಲಿದ್ದರು. ಆ ವ್ಯಕ್ತಿಗಳನ್ನು ದರ್ಶನ ಮಾಡ್ಕೊಳ್ಳೋ ಸಲುವಾಗಿ ವಿದೇಶಿಗರಲ್ಲಿ ಬರ್ತಿದ್ರು. ಹೀಗಾಗಿ ಈ ಸಾಧನೆಗಳು ಇದು ಏನು ಮಾಡಿದ್ವು ಅಂದ್ರೆ ಬಹಳಷ್ಟು ವಿದೇಶಿಗರನ್ನು ಭಾರತದ ಕಡೆಗೆ ತಮ್ಮ ಗಮನವನ್ನು ಸೆಳೆದುಕೊಂಡ್ವು ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾರ್ಯಾರನ್ನವ್ರ ಗಮನವನ್ನು ಸೆಳೆದಿರುತ್ತಂದರೆ ಫಾರಿನ್ ಟ್ರೇಡರ್ಸ್, ವಿದೇಶಿ ವ್ಯಾಪಾರಿಗರು, ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಪ್ರಾಚೀನ ಕಾಲದಲ್ಲಿ ವಿದೇಶಿಯ ವಿದ್ಯಾರ್ಥಿಗಳು ಭಾರತ ದೇಶದಲ್ಲಿ ಅಭ್ಯಾಸ ಮಾಡೋ ಸಲುವಾಗಿ ಬರ್ತಿದ್ರು. ಈಗ ಸದ್ಯ ನಾವು ಅಮೆರಿಕ, ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಲ್ಲ, ಆ ರೀತಿ ಪ್ರಾಚೀನ ಕಾಲದಲ್ಲಿ ಭಾರತಕ್ಕೆ ಬೇರೆ ಬೇರೆ ದೇಶದಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತಿದ್ರು. ನಳಂದ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ದೇಶದ ವಿದ್ಯಾರ್ಥಿಗಳು ಕಲಿತಿದ್ರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. ಓಕೆ, ಆ ರೀತಿ. ಸೊ ಸ್ಟೂಡೆಂಟ್ಸು, ಪಿಲ್ಗ್ರಿಮ್ಸ್, ಯಾತ್ರಿಕರು, ಈ ಯಾತ್ರೆ ಮಾಡೋ ಸಲುವಾಗಿ ಭಾರತಕ್ಕೆ ಬರ್ತಿದ್ರು. ಭಾರತ ಒಂದು ಪುಣ್ಯಭೂಮಿ, ಇದರ ಯಾತ್ರೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ದೇಶದಿಂದ ಇಲ್ಲಿ ಜನ ಬರ್ತಿದ್ರು. ಫಿಲಾಸಫರ್ಸ್, ತತ್ವಜ್ಞಾನಿಗಳು. ಆ್ಯಂಡ್ ಲಾಸ್ಟ್ ಒನ್ ಇನ್ವೇಡರ್ಸ್, ದಾಳಿಕೋರರು. ಇವರು ಕೂಡ ಭಾರತದ ಮೇಲೆ ದಾಳಿಯನ್ನು ಮಾಡ್ತಿದ್ರು. ಯಾವುದಕ್ಕೋಸ್ಕರ ಅಂದರೆ ಇನ್ವೇಡರ್ಸ್, ದಾಳಿಕೋರರು ಯಾಕೆ ಮಾಡ್ತಿದ್ರು ಅಂದರೆ ಭಾರತದ ಸಂಪತ್ತಿನ ಸಲುವಾಗಿ ಮತ್ತು ಸಮೃದ್ಧಿಯ ಭೂಮಿಯ ಸಲುವಾಗಿ ದಾಳಿಯನ್ನು ಮಾಡ್ತಿದ್ರು. ತತ್ವಜ್ಞಾನಿಗಳು ಇಲ್ಲಿಯ ಜ್ಞಾನವನ್ನು ಪಡೆಯುವ ಸಲುವಾಗಿ ಬರ್ತಿದ್ರು. ಹೀಗೆ ಭಾರತಕ್ಕೆ ವಿದೇಶಿಗರು ಬರಬೇಕಾದ್ರೆ ಈ ಎಲ್ಲ ಕಾರಣಗಳು ಇವೆ ಮತ್ತು ಈ ಎಲ್ಲ ಪ್ರಕಾರದ ಜನರು ಕೂಡ ಭಾರತಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತೀವಿ. ಓಕೆ, ಮೆನಿ ಆಫ್ ದೆಮ್ ಅಂದರೆ ಇಲ್ಲೇನು ಬಂದ್ರಲ್ಲ, ಫಾರಿನ್ ಟ್ರೇಡರ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಪಿಲ್ಗ್ರಿಮ್ಸ್ ಆಗಲಿ, ಫಿಲಾಸಫರ್ಸ್ ಆಗಲಿ ಅಥವಾ ಇನ್ವೇಡರ್ಸ್ ಆಗಲಿ, ಇವರೆಲ್ಲ ಭಾರತಕ್ಕೆ ಏನು ಬಂದ್ರಲ್ಲ, ಅವರು ಲೆಫ್ಟ್ ದೇರ್ ರೆಕಾರ್ಡ್ಸ್ ಇಂಪ್ರೆಷನ್ಸ್ ಆ್ಯಂಡ್ ಒಪಿನಿಯನ್ಸ್ ಅಬೌಟ್ ಇಂಡಿಯಾ. ಅವ್ರೇನು ಮಾಡಿದ್ರು ಅಂದರೆ ತಮ್ಮ ದಾಖಲೆಗಳನ್ನು ಇಲ್ಲಿ ಬಿಟ್ಟು ಹೋದರು. ಆ ದಾಖಲೆಗಳಲ್ಲಿ ಅವರು ಏನು ಬರೆದಿದ್ದಾರೆ ಅಂದರೆ ತಮ್ಮ ಅನುಭವಗಳನ್ನು, ಇಂಪ್ರೆಷನ್ಸ್ ಅನುಭವಗಳನ್ನು, ಒಪಿನಿಯನ್ ತಮ್ಮ ಅಭಿಪ್ರಾಯಗಳನ್ನ, ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಅವರು ತಮ್ಮ ಒಂದು ದಾಖಲೆಯಲ್ಲಿ ಭಾರತದಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ದಾಖಲೆಗಳು ಇಂದು ನಮಗೆ ದೊರೆತಿದ್ದು ಅವು ಭಾರತದ ಇತಿಹಾಸದ ಪುನರ್ರಚನೆಯಲ್ಲಿ ನಮಗೆ ಬಹಳಷ್ಟು ಸಹಾಯಕವಾಗಿದ್ದಾವೆ ಅಂತ ತಿಳ್ಕೊಂಡು ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಸಚ್ ಅಕೌಂಟ್ಸ್ ಹ್ಯಾವ್ ಮೆರಿಟ್ಸ್ ಆ್ಯಸ್ ವೆಲ್ ಆಸ್ ಲಿಮಿಟೇಷನ್ಸ್. ಅಂದರೆ ಈ ಒಂದು ಇವೇನಿದ್ದಲ್ಲ ದಾಖಲೆಗಳು ಅಥವಾ ಈ ಮೂಲಾಧಾರಗಳಿದ್ದಲ್ಲ, ಅವು ಕೆಲವೊಂದಿಷ್ಟು ಮೆರಿಟ್ಸ್ ಹೊಂದಿದ್ದಾವೆ, ಅಂದರೆ ಕೆಲವೊಂದಿಷ್ಟು ಉತ್ತಮವಾದ ಅಂಶಗಳನ್ನು ಹೊಂದಿದ್ದಾವೆ. ಅದರ ಜೊತೆಗೇ ಆ್ಯಸ್ ವೆಲ್ ಆ್ಯಸ್ ಲಿಮಿಟೇಷನ್ಸ್, ಕೆಲವೊಂದಿಷ್ಟು ದೋಷಗಳನ್ನು ಕೂಡ ಹೊಂದಿದ್ದಾವೆ. ಯಾವುದು ಒಂದು ಗುಣಗಳನ್ನು ಹೊಂದಿದೆ ಮತ್ತು ದೋಷಗಳನ್ನು ಹೊಂದಿದೆ ಅಂತಂದರೆ ದೇ ಆರ್ ದ ಪ್ರೈಮರಿ ಸೋರ್ಸಸ್ ಬೈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮರ್ಸ್ ಆ್ಯಂಡ್ ಹೆಲ್ಪ್ ಟು ಬ್ರಿಡ್ಜ್ ದ ಗ್ಯಾಪ್ ಅಬೌಟ್ ಇಂಪಾರ್ಟೆಂಟ್ ಇವೆಂಟ್ಸ್. ನಮ್ಮ ಇತಿಹಾಸದಲ್ಲಿ ನಡೆದು ಹೋದಂಥ ಘಟನೆಗಳ ಮಧ್ಯೆ ಇರುವಂಥ ಕಂದಕವನ್ನು ತುಂಬಲಿಕ್ಕೆ ನಮಗೆ ಇವು ಪ್ರಾಥಮಿಕ ಆಧಾರಗಳಾಗಿವೆ. ಯಾಕಂದರೆ ಆ ವಿದೇಶಿಗರೇನು ಭಾರತಕ್ಕೆ ಬಂದಿದ್ರಲ್ಲ, ಅವರು ಬರೆಯುವಂಥ ಕೆಲಸ ಮಾಡಿದರು, ಅವು ಪ್ರೈಮರಿ ಸೋರ್ಸಸ್ ಅಂತೇಳಿ ಕರಿತೀವಿ, ಪ್ರಾಥಮಿಕ ಮೂಲಾಧಾರಗಳು ಅಂತೇಳಿ ಕರಿತೀವಿ. ಅವರು ಯಾರೂ ಪ್ರಭಾವಕ್ಕೆ ಒಳಪಟ್ಟು ಬರೆದಿಲ್ಲ, ತಮ್ಮ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನ ಬರೆದಿಟ್ಟು ಹೋಗಿದ್ದಾರೆ. ಹೀಗಾಗಿ ಪ್ರೈಮರಿ ಸೋರ್ಸಸ್ ಬೈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮರ್ಸ್, ಅಂದರೆ ಅವರೇ ಬರೆದಂಥ, ಸ್ವತಃ ಅವರೇ ಬರೆದಿದ್ದಾರೆ, ಯಾರೂ ಹೇಳಿಲ್ಲ, ಸೊ ಅವರೇ ಬರೆದಿದ್ದಾರೆ. ಆ್ಯಂಡ್ ಇವು ಏನಾಗಿದಾವೆ ಅಂದ್ರೆ ಆ ಇತಿಹಾಸದ ಘಟನೆಗಳ ಮಧ್ಯೆ ಇರುವಂಥ ಕಂದಕವನ್ನು ತುಂಬಲಿಕ್ಕೆ ನಮಗೆ ಸಹಾಯಕವಾಗಿದ್ದಾವೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಮೆರಿಟ್, ದಿಸ್ ಈಸ್ ದ ಫಸ್ಟ್ ಮೆರಿಟ್. ಇದೊಂದು ಒಳ್ಳೆಯ ಗುಣ ಅಂತ ಹೇಳ್ತೀವಿ. ಬಟ್ ಲಿಮಿಟೇಷನ್ ಏನು ಅದನ್ನು ನೋಡೋಣ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಟ್ರಾವೆಲರ್ಸ್ ಆ್ಯಂಡ್ ಸ್ಕಾಲರ್ಸ್ ಸ್ಟೇಯಿಂಗ್ ಫಾರ್ ಎ ಶಾರ್ಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಪಾಲಿಟಿ. ಏನು ಒಂದು ದೋಷ ಆತಂದರೆ ಅವರು, ಇಟ್ ಈಸ್ ವೆರಿ ಡಿಫಿಕಲ್ಟ್, ಏನು ತೊಂದರೆ ಆಯ್ತಂದರೆ ಆ ಟ್ರಾವೆಲರ್ಸು ಮತ್ತು ಸ್ಕಾಲರ್ಸು, ಟ್ರಾವೆಲರ್ಸ್ ಅಂದರೆ ಯಾತ್ರಿಕರು, ಪ್ರವಾಸಿಗರು,
ಮತ್ತು ಸ್ಕಾಲರ್ಸ್ ಅಂತಂದರೆ ವಿದ್ವಾಂಸರು. ಇವರು ಭಾರತದಲ್ಲಿ ಅತಿ ಕಡಿಮೆ ಟೈಮ್ ನಿಂತಿದ್ದಾರೆ, ಶಾರ್ಟ್ ಟೈಮ್ದಾಗ ನಿಂತಿದ್ದಾರೆ, ಕಡಿಮೆ ಟೈಮ್ದಲ್ಲಿ ನಿಂತಿದ್ದಾರೆ, ಕಡಿಮೆ ಅವಧಿಗೋಸ್ಕರ ನಿಂತಿದ್ದಾರೆ. ಅಷ್ಟರಲ್ಲೇ ಭಾರತದಲ್ಲಿರುವಂತಹ ಭಾರತದ ಸಂಸ್ಕೃತಿ ಮತ್ತು ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋದು ಇತಿಹಾಸಕಾರರ ಪ್ರಶ್ನೆ. ಸೊ ಇದೇ ದೇಶದಲ್ಲಿ ಹುಟ್ಟಿ ಸಾಕಷ್ಟು ವರ್ಷಗಳ ಕಾಲ ನಾವು ಇದ್ರೂ ಕೂಡ ಭಾರತದ ಸಂಸ್ಕೃತಿ ಮತ್ತು ರಾಜಕೀಯ ಕುರಿತು ಅಷ್ಟೊಂದು ಸ್ಪಷ್ಟವಾಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ವಿದೇಶಿಗರು ಇಲ್ಲಿ ಬಂದು ಕೆಲವೇ ತಿಂಗಳ ಕಾಲ ನಿಂತ್ಕೊಂಡು ಭಾರತ ದೇಶದ ಕುರಿತು ಬರೆದ್ರೆ ಅದನ್ನು ನಾವು ನಿಜ ಅಂಥೇಳಿ ನಂಬಬಹುದೇನೋ ಅನ್ನೋದು ಒಂದು ಪ್ರಶ್ನೆ. ಹೀಗಿದ್ರೂ ಕೂಡ ಅವು ಪ್ರಾಥಮಿಕ ಮೂಲಾಧಾರಗಳು ಇರೋದರಿಂದ ಮತ್ತು ಯಾರದೇ ಒಬ್ಬ ವ್ಯಕ್ತಿಗೆ ಪ್ರಭಾವಕ್ಕೆ ಒಳಗಾಗದೆ ತಮ್ಮದೇ ಆದ ಒಪಿನಿಯನ್ ಬರೆದಿದ್ದರಿಂದ ನಾವು ಅದನ್ನು ನಂಬಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ. ಬಟ್ ಆ ಎಲ್ಲ ಮೂಲಾಧಾರಗಳು ಕೂಡ ಭಾರತ ಇತಿಹಾಸದ ರಚನೆಯಲ್ಲಿ ಬಹಳಷ್ಟು ಸಹಾಯಕವಾಗಿದ್ದಾವೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಹೀಗಾಗಿ ನಾವು ಅವುಗಳನ್ನ ಅಭ್ಯಾಸ ಮಾಡೋದು ಅವಶ್ಯಕತೆ ಮತ್ತು ಅನಿವಾರ್ಯತೆಯೂ ಕೂಡ ಇದೆ. ಓಕೆ, ಇನ್ನು ನೋಡ್ರಿ ನೆಕ್ಸ್ಟ್ ಅಂಶವನ್ನು ನೋಡೋಣ. ಮೊದಲನೇದು ಗ್ರೀಕ್ ಅಕೌಂಟ್ಸ್ ಅಂತಿದೆ, ಅಂದರೆ ಗ್ರೀಕ್ ದೇಶದ ಸಾಹಿತ್ಯಿಕ ಮೂಲಾಧಾರಗಳು. ಅವು ಭಾರತದ ಇತಿಹಾಸದ ರಚನೆಯಲ್ಲಿ ಯಾವ ರೀತಿ ಸಹಾಯಕವಾಗಿದ್ದಾವೆ ಅನ್ನೋದನ್ನು ಈಗ ನಾನು ನಿಮ್ಗೊಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಇಂಡಿಕಾ ಆಫ್ ಮೆಗಸ್ತನಿಸ್. ಇದರಲ್ಲಿ ಮೊದಲನೇದು ಯಾವ್ದು ಹೇಳ್ರಿ, ಗ್ರೀಕ್ ಸಾಹಿತ್ಯದಲ್ಲಿ ಮೆಗಸ್ತನಿಸ್ನ ಇಂಡಿಕಾ ಕೃತಿ ಹೆಸರೇನು ಹೇಳ್ರಿ, ಇಂಡಿಕಾ. ಇನ್ನು ಬರೆದದ್ದು ಯಾರು, ಮೆಗಸ್ತನಿಸ್ ಅನ್ನೋ ವ್ಯಕ್ತಿ ಇಂಡಿಕಾ ಅನ್ನೋ ಕೃತಿಯನ್ನು ಬರೆದಾನೆ. ಈ ಕೃತಿ ನಮ್ಗೆ ಯಾವ ಮಾಹಿತಿಯನ್ನು ಒದಗಿಸ್ಕೊಡ್ತದೆ ಅಂದ್ರೆ, ಹಿ ವಾಸ್ ಎ ಗ್ರೀಕ್ ಅಂಬಾಸಡರ್. ಮೆಗಸ್ತನಿಸ್ ಈತ ಗ್ರೀಕ್ ಅಂಬಾಸಡರ್, ಗ್ರೀಕ್ ದೇಶದ ರಾಯಭಾರಿ ಭಾರತಕ್ಕೆ ಬಂದಿದ್ದ. ಇನ್ ಹೀಸ್ ಬುಕ್ ಇಂಡಿಕಾ, ಆತನ ಕೃತಿಯಾದಂಥ ಇಂಡಿಕಾದಲ್ಲಿ has given valuable information regarding South and North India during Mauryan period. ಆತ ದಕ್ಷಿಣ ಮತ್ತು ಉತ್ತರ ಭಾರತದ ಮೌರ್ಯರ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿಯ ಕುರಿತು ನಮಗೆ ಮಾಹಿತಿಯನ್ನು ಒದಗಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಮಗೆ ಮೆಗಸ್ತನಿಸ್ನ ಇಂಡಿಕಾ ಕೃತಿ ಇದು ಪ್ರಾಚೀನ ಭಾರತದ ಮೌರ್ಯ ಸಾಮ್ರಾಜ್ಯ ಅಸ್ತಿತ್ವದಲ್ಲಿರುವಾಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತು, ರಾಜಕೀಯ ಅಷ್ಟೇ ಅಲ್ಲ ಆಗಿನ ಕಾಲದ ಎಲ್ಲ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತು ಬಹುಮುಖ್ಯವಾದ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಈ ಹಿನ್ನೆಲೆಯಲ್ಲಿ ಇಂಡಿಕಾ ಆಫ್ ಮೆಗಸ್ತನಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಒಂದು ಮಾರ್ಕ್ಸಿಗೆ ಪ್ರಶ್ನೆನೂ ಕೂಡ ಅದನ್ನ ಕೇಳ್ಬೋದು. ಏನಂತ ಹೇಳ್ರಿ, ಮೆಗಸ್ತನಿಸ್ ಬರೆದಂಥ ಕೃತಿ ಯಾವುದು ಅಂತ ಕೇಳ್ಬೋದು, ಅಥವಾ ಇಂಡಿಕಾ ಈ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು. ಓಕೆ, ಸೊ ಯಾರು ಹೇಳ್ರಿ, ಮೆಗಸ್ತನಿಸ್ ಅಂತ. ಓಕೆ, ಇನ್ನು ನೆಕ್ಸ್ಟ್ ಒನ್ ಎರಡನೇ ಕೃತಿ, ಗ್ರೀಕ್ ದೇಶದ ಎರಡನೇ ಕೃತಿ ಜಿಯೋಗ್ರಫಿ ಬೈ ಟಾಲಮಿ. ಇಲ್ಲಿ ಒಂದು ಸ್ವಲ್ಪ ನೀವು ಲಕ್ಷ ಕೊಡಬೇಕು. ಟಾಲಮಿ ಸ್ಪೆಲ್ಲಿಂಗ್ ನೋಡ್ರಿ, ಟಾಲ್ಮಿ ಅಂತ PTOLEMY, ಟಾಲ್ಮಿ ಅಂತ. ಪಿ ಸೈಲೆಂಟ್ ಅದ, ಅದಕ್ಕೆ ನೀವು ಬರಿಬೇಕಾದ್ರೆ PTOLEMY ಅಂತ ಹೇಳಿ ಬರಿಬೇಕು. ಆತನ ಕೃತಿ ಯಾವುದು, ಜಿಯೋಗ್ರಫಿ ಅಂತ ಇಲ್ಲೇ ಬರಿತಾನೆ ನೋಡ್ರಿ, ಜಿಯೋಗ್ರಫಿ ಅನ್ನೋದು ಟಾಲಮಿಯ ಕೃತಿಯಾಗಿದೆ. ಇದರಲ್ಲಿ ಆತ ಏನು ಹೇಳ್ತಾ ಅಂದ್ರೆ, ಅನದರ್ ಗ್ರೀಕ್ ಹಿಸ್ಟೋರಿಯನ್ ಸಪ್ಲೈಸಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಮರ್ಷಿಯಲ್ ರಿಲೇಷನ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಕುರಿತು ಈ ಒಂದು ಕೃತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಇಷ್ಟೇ ಬರೆದ್ರೆ ಸಾಕು ನೀವು. ಬಟ್ ಇದರಲ್ಲಿ ಏನು ಹೇಳಿದಾನೆಂದರೆ, ಪ್ರಾಚೀನ ಭಾರತದಲ್ಲಿ ಅಂದರೆ ಪ್ರಾಚೀನ ಯುಗದಲ್ಲಿ ಭಾರತ ಯಾವ ದೇಶಗಳ ಜೊತೆಗೆ ತನ್ನ ವ್ಯಾಪಾರ ಸಂಪರ್ಕವನ್ನು, ವಾಣಿಜ್ಯ ಸಂಬಂಧಗಳನ್ನು ಹೊಂದಿದೆ ಅನ್ನೋದನ್ನು ಈ ಒಂದು ಕೃತಿಯಲ್ಲಿ ಆತ ಚೆನ್ನಾಗಿ ವಿವರಿಸಿದ್ದಾನೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೃತಿಯು ಕೂಡ ನಮಗೆ ಅತಿ ಬಹುಮುಖ್ಯವಾದಂಥ ಒಂದು ಆಧಾರ ಅಂತ ಹೇಳ್ತೀವಿ. ಇನ್ನು ಮೂರನೇದು ದ ಪೆರಿಪ್ಲಸ್ ಆಫ್ ದ ಎರಿತ್ರಿಯನ್ ಸಿ ಅಂತ. ದ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಕೃತಿಯ ಹೆಸರು. ಈ ಕೃತಿಯನ್ನು ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಆತನ ಹೆಸರು ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಸೊ ಎ ವರ್ಕ್ ಬೈ ಅನ್ನೋನ್ ಗ್ರೀಕ್ ಅಂಬಾಸಡರ್ ಅಂತ ಹೇಳ್ತೀವಿ, ಅದು ಅನ್ನೋನ್ ಗ್ರೀಕ್ ಆಥರ್ ಅಂತ ಹೇಳ್ತೀವಿ. ಆತನ ಹೆಸರು ಗೊತ್ತಿಲ್ಲ. ಬಟ್ ಆ ಕೃತಿಯಲ್ಲಿ ಏನು ಆತ ಹೇಳಿದಾನಂದರೆ, ಮೆನ್ಷನ್ ಮೆನಿ ಕೋಸ್ಟಲ್ ಟೌನ್ಸ್. ಆ ಕೃತಿಯಲ್ಲಿ ಏನು ಹೇಳಿದಾನಂದರೆ, ಕೋಸ್ಟಲ್ ಟೌನ್ಸ್ ಅಂದರೆ ಕಡಲ ತೀರದ ನಗರಗಳ ಕುರಿತು ವಿವರಿಸಿದ್ದಾನೆ. ರೂಲರ್ಸ್ ರಾಜರ ಕುರಿತು ವಿವರಿಸಿದ್ದಾನೆ.
ಅದರ ಜೊತೆಗೆ ಪ್ರಾಡಕ್ಟ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ತಯಾರಾಗುವಂಥ ವಸ್ತುಗಳ ಕುರಿತು ಈ ಒಂದು ಕೃತಿಯಲ್ಲಿ ವಿವರಿಸಿದ್ದಾನೆ. ಬಟ್ ಆತನ ಹೆಸರು ನಮಗೆ ಗೊತ್ತಿಲ್ಲ, ಕೃತಿ ಹೆಸರು ಮಾತ್ರ ನಮ್ಗೆ ಗೊತ್ತು. ಕೃತಿ ಹೆಸರು ಏನು ಹೇಳ್ರಿ? ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ. ಓಕೆ, ಈ ಒಂದು ಕೃತಿ, ಈ 3 ಕೃತಿಗಳು ಗ್ರೀಕ್ ದೇಶದ ಜನರು ಬರೆದಂತಹ ಈ 3 ಕೃತಿಗಳು ನಮಗೆ ಭಾರತದ ಇತಿಹಾಸದ ರಚನೆಯಲ್ಲಿ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇನ್ನು ಎರಡನೇ ದೇಶದ ಒಂದು ಇದು ನೋಡೋಣ, ಯಾವ್ದು ಹೇಳ್ರಿ? ಕೃತಿಗಳನ್ನು ನೋಡೋಣ. ಯಾವುದಂತಂದರೆ, ಅದಕ್ಕೂ ಮುಂಚೆ ನಿಮಗೆ ಮೆಗಸ್ತನಿಸನ್ನು ತೋರಿಸ್ಬೇಕು, ಅದರ ಜೊತೆಗೆ ಟಾಲ್ಮಿಯನ್ನು ತೋರಿಸ್ಬೇಕು. ಇಲ್ಲಿ ಇಬ್ಬರನ್ನ ನೀವು ಒಂದು ಸಲ ನೋಡ್ರಿ. ಈತ ಮೆಗಸ್ತನಿಯಸ್, ಈತ ಟಾಲ್ಮಿ ಅಂತ. ಓಕೆ, ಇವರಿಬ್ಬರನ್ನ ನೋಡ್ರಿ. ಇದಾದಮೇಲೆ ಎರಡನೇದು ಯಾವುದೋ ಗ್ರೀಕ್ ಆದ ಕೂಡಲೇ ಯಾವ ದೇಶದ ಅಭ್ಯಾಸ ಮಾಡ್ಬೇಕು ನಾವು? ರೋಮನ್ ದೇಶ. ಸೊ ನೆಕ್ಸ್ಟ್ ನಾವು ಏನು ಮಾಡೋಣ? ರೋಮನ್ ದೇಶದ ಸಾಹಿತ್ಯದ ಕುರಿತು ಅಭ್ಯಾಸ ಮಾಡೋಣ. ಸೊ ರೋಮನ್ ಅಕೌಂಟ್ಸಲ್ಲಿ ಒಂದೇ ಒಂದು ಕೃತಿ ಬರ್ತದೆ. ಆ ಕೃತಿ ಯಾವುದಂತಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಬೈ ಪ್ಲಿನಿ ಅಂತ. ನ್ಯಾಚುರಲ್ ಹಿಸ್ಟೋರಿಯಾ ಬೈ ಪ್ಲಿನಿ. ಪ್ಲಿನಿನೂ ಒಂದು ಸಲ ನೋಡಿಬಿಟ್ರಿ ನೀವು. ಪ್ಲಿನಿ ಯಾವ ರೀತಿ ಇದ್ದ ಅನ್ನೋದು ನೋಡ್ರಿ. ಪ್ಲಿನೀಸ್ ನ್ಯಾಚುರಲ್ ಹಿಸ್ಟೋರಿಯಾ ಅಂತದ. ಈ ಒಂದು ಕೃತಿಯಲ್ಲಿ ಈ ಒಂದು ಕೃತಿಯಲ್ಲಿ ಏನಾಗಿದೆ ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಅಂತ ಏನು ಕೃತಿ ಅದಲ್ಲ, ಈ ಕೃತಿಯಲ್ಲಿ ಯಾವ ವಿಷಯದ ಕುರಿತು ಪ್ಲಿನಿ ಹೇಳಿದಾನೆ ಅಂತಂದರೆ, ಎ ರೋಮನ್ ರೈಟರ್ ಗಿವ್ಸ್ ಐಡಿಯಾ ರಿಗಾರ್ಡಿಂಗ್ ಇಂಡೋ ರೋಮನ್ ರಿಲೇಷನ್ಸ್. ಭಾರತ ಮತ್ತು ರೋಮನ್ ದೇಶದ ಸಂಬಂಧ ಹೆಂಗಿತ್ತು ಅನ್ನೋದ್ರ ಕುರಿತು ಹೇಳಿದಾನೆ. ಅದರ ಜೊತೆಗೆ ಆ್ಯಂಡ್ ಪೊಲಿಟಿಕಲ್ ಕಂಡೀಷನ್ಸ್ ಆಫ್ ಇಂಡಿಯಾ, ಭಾರತದ ರಾಜಕೀಯ ಪರಿಸ್ಥಿತಿ ಏನಿತ್ತು, ಪರಿಸ್ಥಿತಿಗಳಾಗಿನ ಸಂದರ್ಭದಲ್ಲಿ ಹೆಂಗಿತ್ತು ಅನ್ನೋದ್ರ ಕುರಿತು ಈ ಒಂದು ಕೃತಿಯಲ್ಲಿ, ಪೊಲಿಟಿಕಲ್ ಕಂಡೀಷನ್ ಅಂತಲ್ಲ, ಇದ್ರ ಕುರಿತು ಕೃತಿಯಲ್ಲಿ ವಿವರಿಸಿದ್ದಾನೆ. ಯಾರು ಹೇಳ್ರಿ? ಪ್ಲಿನಿ. ಯಾವ ಕೃತಿ ಪ್ಲಿನಿ ಬರೆದಿದ್ದು? ನ್ಯಾಚುರಲ್ ಹಿಸ್ಟೋರಿಯಾ. ಇಲ್ಲಿ ಬರಿತಾ ನೋಡ್ರಿ, ನ್ಯಾಚುರಲ್ ಹಿಸ್ಟೋರಿಯಾ. ನ್ಯಾಚುರಲ್ ಹಿಸ್ಟೋರಿಯಾ ಈ ಕೃತಿಯನ್ನು ಬರೆದವರು ಯಾರಂದರೆ ಪ್ಲಿನಿ. ಓಕೆ, ಈ ಕೃತಿಯನ್ನು ಬರೆದವರು ಪ್ಲಿನಿ. ಈ ಕೃತಿಯಲ್ಲಿ ಮುಖ್ಯವಾಗಿ 2 ಅಂಶಗಳ ಕುರಿತು ವಿವರಣೆ ಕೊಟ್ಟಿದ್ದಾನೆ. ಒಂದು, ಭಾರತ ಮತ್ತು ರೋಮನ್ ದೇಶದ ಸಂಬಂಧಗಳು, ಅದರ ಜೊತೆಗೆ ಭಾರತದ ರಾಜಕೀಯ ಪರಿಸ್ಥಿತಿಗಳ ಕುರಿತು ವಿವರಣೆಯನ್ನು ನೀಡಿದ್ದಾನೆ. ಇನ್ನು ನೆಕ್ಸ್ಟ್ 3ನೇ ದೇಶದ ಇದು ನೋಡೋಣ ನಾವು. ಏನು ಹೇಳ್ರಿ? ರಿಲೇಷನ್ಸ್ ಕೃತಿಗಳನ್ನ ಅಭ್ಯಾಸ ಮಾಡೋಣ. ಸೊ ನೆಕ್ಸ್ಟ್, ಚೀನಾ ವಿಸಿಟರ್ಸ್, ಚೀನಾ ಯಾತ್ರಿಕರು ಬಂದು ಬರೆದಂತಹ ಕೃತಿಗಳನ್ನಿದಾವಲ್ಲ ಅವುಗಳ ಕುರಿತು ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಚೀನಾ ದೇಶದಿಂದ ಪ್ರಮುಖವಾಗಿ 3 ಜನ ಯಾತ್ರಿಕರು ಭಾರತಕ್ಕೆ ಬಂದಿದ್ದಾರೆ. ಟ್ರಯೋ ಪಿಲಿಗ್ರಿಮ್ಸ್ ಅಂತ ಹೇಳಿ ಅವ್ರನ್ನ ನಾವು ಕರಿತೀವಿ. ಟ್ರಯೋ ಪಿಲಿಗ್ರಿಮ್ಸ್ ಆಫ್ ಚೀನಾ. ಆ 3 ಜನ ಯಾರಂದರೆ, ಫಸ್ಟ್ ಒನ್ ಫಾಹಿಯಾನ್, ಸೆಕೆಂಡ್ ಒನ್ ಹುಯೆನ್ಸಾಂಗ್ ಆ್ಯಂಡ್ ಥರ್ಡ್ ಒನ್ ಇತ್ಸಿಂಗ್ ಹ್ಯಾವ್ ಪ್ರೊವೈಡೆಡ್ ಮೋಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್. ಇವರು ಅತಿ ಮಹತ್ವದಾದಂಥ ಒಂದು ಮೂಲಾಧಾರಗಳನ್ನ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆ 3 ಜನ ಯಾರಂದರೆ, ಇವ್ರನ್ನ 3 ಜನ ಅಂತ ಹೇಳಿ ಕರಿತೀವಿ ನಾವು. ಒಂದು ಫಾಹಿಯಾನ್, ಎರಡನೇದು ಹುಯೆನ್ಸಾಂಗ್, ಮೂರನೇದು ಇತ್ಸಿಂಗ್. ಈ 3 ಜನರ ಹೆಸರನ್ನು ಒಂದು ಸಲ ಇಲ್ಲಿ ನಾನು ಬರಿತೇನೆ ನೋಡ್ರಿ. ಮೊದಲನೇದು ಫಾಹಿಯಾನ್, ಮೊದಲನೇದು ವ್ಯಕ್ತಿ. ಎರಡನೇದು ಹುಯೆನ್ಸಾಂಗ್, ಆ್ಯಂಡ್ ಥರ್ಡ್ ಒನ್ ಇತ್ಸಿಂಗ್. ಓಕೆ, ಇತ್ಸಿಂಗ್. ಈ 3 ಜನರನ್ನು ನಾವು ಟ್ರಯೋ ಪಿಲಿಗ್ರಿಮ್ಸ್ ಅಂತ ಹೇಳಿ ಕರಿತೀವಿ. 3 ಜನ ಯಾತ್ರಿಕರು ಅಂತ ಹೇಳಿ ಕರಿತೀವಿ. 3 ಜನ ಕೂಡ ಚೀನಾ ದೇಶದವರೇ. ಅದರಲ್ಲಿ ಮೊದಲನೇದು ಅಭ್ಯಾಸ ನಾವು ಮಾಡೋದಾದ್ರೆ ಘೋಕೋಕಿ ಬೈ ಫಾಹಿಯಾನ್ ಬರೆದಂಥ ಕೃತಿಯ ಹೆಸರು ಘೋಕೋಕಿ. ಇಲ್ಲಿ 5ನೇ ನಂಬರ್ ಅಂತದ. ಅಂದರೆ ಕೃತಿಗಳು ಕಂಟಿನ್ಯೂಸ್ ಮೊದಲನೇದಿಂದ ಏನು ಗ್ರೀಕ್ ಸಾಹಿತ್ಯದ ಅಭ್ಯಾಸ ಮಾಡ್ತಾ ಇದ್ವಲ್ಲ ಅಲ್ಲಿಂದ 3 ಜನ ನೋಡಿದ್ವಿ. ಗ್ರೀಕ್ ಸಾಹಿತ್ಯದಲ್ಲಿ 3 ಜನರ ಕುರಿತು ಅಭ್ಯಾಸ ಮಾಡಿದ್ವಿ, 3 ಕೃತಿಗಳ ಕುರಿತು ಅಭ್ಯಾಸ ಮಾಡಿದ್ವಿ. ರೋಮನ್ದಲ್ಲಿ 1, ಅದು 4ನೇ ನಂಬರ್ ಅಂತಾಯಿತು. ಚೀನಾದಲ್ಲಿ 3 ಜನ ಬರ್ತಾರೆ, 5, 6, 7. ಈ ಕೃತಿಗಳ ಹೆಸರು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಇಲ್ಲಿ 5th ನಂಬರ್ ಅಂತ ಏನದಲ್ಲ, ಇದು ಕಂಟಿನ್ಯೂ ನಂಬರ್. ಓಕೆ, ಇಲ್ಲಿ ಫಾಹಿಯಾನ್ ಬರೆದಂತಹ ಘೋಕೋಕಿ ಕೃತಿಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಘೋಕೋಕಿ ಇಲ್ಲಿ ಮತ್ತೊಂದು ಸಲ ಬರಿತಾ ನೋಡ್ರಿ, ಯಾಕಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ.
ಕಿ. ಇದು ಬರೆದಂಥ ಕೃತಿ, ಯಾರು ಬರೆದಂಥ ಕೃತಿ ಹೇಳ್ರಿ? ಫಾಯಿಯಾನ್. ಓಕೆ, ಈ ಫಾಯಿಯಾನ್ ಈ ಕೃತಿಯಲ್ಲಿ ಏನು ಹೇಳಿದಾನಂತಂದರೆ, ಫಾಯಿಯಾನ್ ವಿಸಿಟೆಡ್ ಇಂಡಿಯಾ ಇನ್ ಅರ್ಲಿ 5th century CE. ಫಾಯಿಯಾನ್ ಭಾರತಕ್ಕೆ ಬಂದಿದ್ದು ಯಾವಾಗತ್ತಂದರೆ ಕ್ರಿಸ್ತ ಶಕ 5ನೇ ಶತಮಾನದ ಆರಂಭದಲ್ಲಿ ಭಾರತಕ್ಕೆ ಬಂದಿದ್ದ. ಆ್ಯಂಡ್ ಹ್ಯಾಸ್ ಗಿವನ್ ವಿವಿಡ್ ಪಿಕ್ಚರ್ ಆಫ್ ಮೆನಿ ಸಿಟೀಸ್ ಆ್ಯಂಡ್ ಅಶೋಕಾಸ್ ಪ್ಯಾಲೇಸ್. ಆತ ಭಾರತದಲ್ಲಿ ಕಣ್ಣಿಗೆ ಕಟ್ಟುವಂಥ ಬಹಳಷ್ಟು ವಿಷಯಗಳ ಕುರಿತು ಆತ ಮಾಹಿತಿಯನ್ನು ಒದಗಿಸಿದಾನೆ. ಅದರ ಜೊತೆಗೆ ಸಿಟಿಗಳ ಕುರಿತು ಮಾಹಿತಿಯನ್ನು ನೀಡಿದಾನೆ ಭಾರತದ್ದು. ಅದರ ಜೊತೆಗೆ ಅಶೋಕಾಸ್ ಪ್ಯಾಲೇಸ್, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದಂಥ ಅಶೋಕನ ಕುರಿತು, ಅಶೋಕನ ಪ್ಯಾಲೇಸ್ ಅರಮನೆಯ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾನೆ. ಹಿ ಆಲ್ಸೋ ಗಿವ್ಸ್ ಇನ್ಫಾರ್ಮೇಷನ್ ಆಫ್ ಗುಪ್ತ ಅಡ್ಮಿನಿಸ್ಟ್ರೇಷನ್, ಗುಪ್ತರ ಕಾಲದ ಆಡಳಿತ ಹೆಂಗಿತ್ತು ಅನ್ನೋದ್ರ ಕುರಿತು ಕೂಡ ಈ ಒಂದು ಕೃತಿಯಲ್ಲಿ ಆತ ಮಾಹಿತಿಯನ್ನು ನಮಗೆ ಒದಗಿಸಿದ್ದಾನೆ. ಯಾರು ಹೇಳ್ರಿ? ಫಾಹಿಯಾನ್. ಓಕೆ, ಇನ್ನು ನೆಕ್ಸ್ಟ್ ಫಾಯಿಯಾನ್ ಒಂದ್ಸಲ ಪಿಕ್ಚರ್ ಒಂದು ಸ್ವಲ್ಪ ನೋಡಿಬಿಡಿ ನೀವು. ಇದು ಇಮ್ಯಾಜಿನರಿ ಪಿಕ್ಚರ್ ಫಾಯಿಯಾನ್ದು. ಓಕೆ, ಇನ್ನು ನೆಕ್ಸ್ಟ್ ಎರಡನೇ ಒಂದು ಕೃತಿಯದ ಕುರಿತು ನಾವು ಅಭ್ಯಾಸ ಮಾಡಬೇಕು. ಆ ಎರಡನೇ ಕೃತಿ ಯಾವುದಂತಂದರೆ ಸಿಯುಕಿ ಬೈ ಹುಯೆನ್ಸಾಂಗ್. ಸಿಯುಕಿ ಹುಯೆನ್ಸಾಂಗ್ ಬರೆದಂತಹ ಸಿಯುಕಿ ಕೃತಿ, ಸಿಯುಕಿ ಬೈ ಹುಯೆನ್ಸಾಂಗ್. ಈ ಸಿಯುಕಿ ಕೃತಿ ಅಂತೂ ಅತಿ ಈಜಿ ಅದ. CUKI ಈ ರೀತಿ ಬರಿಬೇಕು ನೀವು. ಯಾರು ಬರೆದಿದ್ದು? ಹುಯೆನ್ಸಾಂಗ್ ಬರೆದಂಥದ್ದು. ಓಕೆ, ಫಾಯಿಯಾನ್ ಬರೆದದ್ದು ಘೋಕೋಕಿ, ಹುಯೆನ್ಸಾಂಗ್ ಬರೆದದ್ದು ಸಿಯುಕಿ. ಇನ್ನು ಹುಯೆನ್ಸಾಂಗಿನ ಕುರಿತು ಒಂದು ಸ್ವಲ್ಪ ನೋಡ್ರಿ. ಹುಯೆನ್ಸಾಂಗ್ ವಿಸಿಟೆಡ್ ಇಂಡಿಯಾ ಇನ್ 7th century CE. 7ನೇ ಶತಮಾನದಲ್ಲಿ ಭಾರತಕ್ಕೆ ಈತ ಭೇಟಿಯನ್ನು ಕೊಡ್ತಾನೆ. ಆ್ಯಂಡ್ ಸ್ಟೇಡ್ ಫಾರ್ ಅಬೌಟ್ 18 years. 18 ವರ್ಷಗಳ ಕಾಲ ಈತ ಭಾರತದಲ್ಲಿ ನೆಲೆಯೂರಿ ನಿಲ್ತಾನೆ. ಆ್ಯಂಡ್ ಟ್ರಾವೆಲ್ಡ್ ಎಕ್ಸ್ಟೆನ್ಸಿವ್ಲಿ. ಭಾರತದ ತುಂಬೆಲ್ಲ ಈತ ಏನು ಮಾಡ್ತಾನೆ ಹೇಳ್ರಿ? ಪ್ರವಾಸವನ್ನು ಕೈಗೊಳ್ತಾನೆ. ಬಂದಿದ್ದು ಯಾವಾಗ ಹೇಳ್ರಿ? 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ. 18 ವರ್ಷಗಳ ಕಾಲ ಭಾರತದಲ್ಲೇ ಇದ್ದ ಮತ್ತು ಆ 18 ವರ್ಷಗಳ ಕಾಲಾವಧಿಯಲ್ಲಿ ಭಾರತದ ವಿವಿಧ ಒಂದು ಸ್ಥಳಗಳಲ್ಲಿ ಆತ ಪ್ರವಾಸವನ್ನು ಕೈಗೊಂಡ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳಿಗೆ ಹೋಗಿದ್ದ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಹಿ ಹ್ಯಾಸ್ ಲೆಫ್ಟ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಇನ್ ಹಿಸ್ ಬುಕ್ ಸಿಯುಕಿ. ತನ್ನ ಕೃತಿಯಾದಂಥ ಸಿಯುಕಿಯಲ್ಲಿ ಆತ ಅತ್ಯಂತ ಮೌಲ್ಯಯುತವಾದ ಮಾಹಿತಿಯನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಹಿ ವಿಸಿಟೆಡ್ ದ ಕೋರ್ಟ್ಸ್ ಆಫ್ ಹರ್ಷವರ್ಧನ ಆ್ಯಂಡ್ ಪುಲಿಕೇಶಿ ದಿ ಸೆಕೆಂಡ್. ಹರ್ಷವರ್ಧನ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ, ಆತನ ರಾಜ್ಯಕ್ಕೂ ಭೇಟಿ ಕೊಟ್ಟಿದ್ದಾನೆ. ಅದೇ ಸಮಯದಲ್ಲಿ ದಕ್ಷಿಣಾಪತಿ ಅಂಥೇಳಿ ಪುಲಿಕೇಶಿ, 2ನೇ ಪುಲಿಕೇಶಿಯನ್ನು ಕರಿತಿದ್ರು, ಆ ಪುಲಿಕೇಶಿ ಆಸ್ಥಾನಕ್ಕೂ ಕೂಡ ಈತ ಭೇಟಿಯನ್ನು ಕೊಟ್ಟಿದ್ದಾನೆ. ಅವರಿಬ್ಬರ ಮಧ್ಯೆ ಆದಂಥ ಒಂದು ಪ್ರಮುಖವಾದಂಥ ಯುದ್ಧ ನರ್ಮದಾ ನದಿ ಕದನ ಅಂತ, ಆ ಕದನದ ಕುರಿತು ಕೂಡ ಹುಯೆನ್ಸಾಂಗ್ ತನ್ನ ಕೃತಿಯಾದಂಥ ಸಿಯುಕಿಯಲ್ಲಿ ಅತಿ ಮಹತ್ವವಾದ ದಾಖಲೆಗಳನ್ನ ಬರೆದಿಟ್ಟಿದ್ದಾನೆ ಅಂತ ನಾವು ಹೇಳ್ತೀವಿ. ಓಕೆ, ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ನೋಡ್ರಿ. ಸಿಯುಕಿದ ಕುರಿತು ನಾವು ಹೇಳ್ತೀನಿ. ಇದು ಹುಯೆನ್ಸಾಂಗ್ ಒಂದು ಇಮ್ಯಾಜಿನರಿ ಪಿಕ್ಚರ್ ಅದ. ನೆಕ್ಸ್ಟ್ ನೋಡ್ತಾ ಹೋಗ್ರಿ ನೀವು. ಓಕೆ, ಹಿ ಹ್ಯಾಸ್ ಗಿವನ್ ಎ ವಿವಿಡ್ ಪಿಕ್ಚರ್ ಆಫ್ ದ ಎಜುಕೇಷನ್. ಭಾರತದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆಯ ಕುರಿತು ಆತ ದಾಖಲೆಯನ್ನು ಕೊಟ್ಟಿದ್ದಾನೆ. ಧರ್ಮ, ರಿಲಿಜನ್, ಸೊಸೈಟಿ, ಸಾಮಾಜಿಕ ವ್ಯವಸ್ಥೆ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಆಡಳಿತ, ಯಾವ್ಯಾವ ಮಹತ್ವವಾದ ವಿಷಯಗಳನ್ನು ಹೇಳಿದಾನೆ ಹೇಳ್ರಿ. ಒಂದನೇದು ಭಾರತದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ, ಎರಡನೇದು ಧಾರ್ಮಿಕ ಪದ್ಧತಿ, ಮೂರನೇದು ಸಾಮಾಜಿಕ ಪದ್ಧತಿ, ಆಮೇಲೆ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು. ಈ 4 ಅಂಶಗಳ ಕುರಿತು ತನ್ನ ಕೃತಿಯಾದಂಥ ಸಿಯುಕಿಯಲ್ಲಿ ಅತಿ ಮಹತ್ವದ ದಾಖಲೆಗಳನ್ನ ಬರೆದಿಟ್ಟಿದ್ದಾನೆ ಅಂತ ಹೇಳ್ತೀವಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈತ ನಳಂದದಲ್ಲಿದ್ದು ಬೌದ್ಧ ಶಿಕ್ಷಣವನ್ನು ಪಡೆದು ನಂತರ ಅಲ್ಲೇ ಲೆಕ್ಚರರ್ ಆಗಿ ಉಪನ್ಯಾಸಕನಾಗಿ ಬೋಧನೆ ಮಾಡಿದ್ದ ದಾಖಲೆಗಳು ಕೂಡ ನಮ್ಮ ಹತ್ರ ಇವೆ. ಓಕೆ, ಅಂದರೆ ಭಾರತ ಇತಿಹಾಸಕಾರರಲ್ಲಿ ಹೇಳುವಂತೆ ಈತ 18 ವರ್ಷಗಳ ಕಾಲಾವಧಿಯಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದು, ಬೌದ್ಧ ಶಿಕ್ಷಣ ಪಡೆದು ಅಲ್ಲೇ ಬೋಧನೆ ಮಾಡಿದ ದಾಖಲೆಗಳು ಕೂಡ ಇವೆ ಅಂತ ಹೇಳ್ತಾರೆ. ಹಿ ಹ್ಯಾಸ್ ಆಲ್ಸೋ ಮೆನ್ಷನ್ಡ್ ದ ನರ್ಮದಾ ಬ್ಯಾಟಲ್ ಆ್ಯಂಡ್ ದ ಡಿಫೀಟ್ ಆಫ್ ಹರ್ಷ. ಈಗಾಗಲೇ ಹೇಳಿದ್ನಲ್ಲ, ಹರ್ಷವರ್ಧನ ಮತ್ತು 2ನೇ ಪುಲಿಕೇಶಿ ಮಧ್ಯೆ ಒಂದು ಅತಿ ಮಹತ್ವಪೂರ್ಣ ಯುದ್ಧವಾಯಿತು. ಆ ಯುದ್ಧ ಯಾವುದಂತಂದರೆ ನರ್ಮದಾ
ಕದನ ಅಂಥೇಳಿ ಕರಿತೀವಿ. ನರ್ಮದಾ ನದಿ ಕದನ ಅಂಥೇಳಿ ಕೂಡ ಕರಿತೀವಿ, ಅಥವಾ ನರ್ಮದಾ ಕದನ ಅಂಥೇಳಿ ಕರಿತೀವಿ. ಈ ಯುದ್ಧ ಇಬ್ಬರ ಮಧ್ಯೆ ಆಯಿತು, ಹರ್ಷವರ್ಧನ ಮತ್ತು ಪುಲಕೇಶಿ ದಿ ಸೆಕೆಂಡ್. ಹರ್ಷ ಆ್ಯಂಡ್ ಪುಲಕೇಶಿ ದಿ ಸೆಕೆಂಡ್ ಅವ್ರ ಮಧ್ಯೆ ಆಯಿತು. ಈ ಯುದ್ಧದಲ್ಲಿ ಹರ್ಷವರ್ಧನ್ ಸೋಲ್ತಾನೆ, ಪುಲಕೇಶಿ ಸೆಕೆಂಡ್ ಗೆಲ್ತಾನೆ ಅನ್ನೋದು ಕೂಡ ಮಾಹಿತಿಯನ್ನು ಈತನ ಕೃತಿ ಮೂಲಕನ ನಾವು ತಿಳಿದುಕೊಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಮುಂದಿನ ಅಂಶ. ಮೂರನೇ ಒಂದು ಚೈನಾ ಯಾತ್ರಿಕ ಯಾರತ್ತಂದರೆ ಇತ್ಸಿಂಗ್ ಅಂತ. ಓಕೆ, ಸೊ ಈ ಇತ್ಸಿಂಗಿನ ಕೃತಿ ಯಾವುದತ್ತ ಅಂದರೆ, ಇತ್ಸಿಂಗ್ ಬರೆದಂಥ ಒಂದು ದಾಖಲೆ ಏನಿತ್ತಲ್ಲ, ಅಥವಾ ಇತ್ಸಿಂಗ್ ಭೇಟಿ ಕೊಟ್ಟಾಗ ಏನೇನು ಹೇಳಿದತ್ತಂದರೆ, ಇತ್ಸಿಂಗ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ಲಾಸ್ಟ್ ಡಿಕೇಡ್ ಆಫ್ 7th century. 7ನೇ ಶತಮಾನದ ಕೊನೆಯ ದಶಕದಲ್ಲಿ ಈತ ಭಾರತಕ್ಕೆ ಭೇಟಿ ಕೊಟ್ಟ ಅಂತಂದನು. 7ನೇ ಶತಮಾನ ಅಂತಂದರೆ 601ರಿಂದ 700 ತನಕ. ಈ ಅವಧಿಯನ್ನು ನಾವು ಏನಂತ ಕರಿತೀವಿ ಹೇಳ್ರಿ? 7ನೇ ಶತಮಾನ ಅಂತ ಹೇಳಿ ಕರಿತೀವಿ. ಕೊನೆಯ ದಶಕ, ಡಿಕೇಡ್ ಅಂತಂದರೆ ದಶಕ ಅಂತಂದಂಗೆ. ಸೊ ಇಲ್ಲಿ ಕೊನೆಯ ಡಿಕೇಡ್ದಲ್ಲಿ ಅಥವಾ ಕೊನೆಯ ದಶಕದಲ್ಲಿ ಅಂತಂದ್ರೆ ಸುಮಾರು 690ರಿಂದ 700 ಅವಧಿಯಲ್ಲಿ ಇತ್ಸಿಂಗ್ ಇದ್ದವ ಭಾರತಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಹಿ ಟ್ರಾವೆಲ್ಡ್ ಎಕ್ಸ್ಟೆನ್ಸಿವ್ಲಿ ಆ್ಯಂಡ್ ಗಿವ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ವೇರಿಯಸ್ ಸಿಟೀಸ್ ಆಫ್ ಇಂಡಿಯಾ ಲೈಕ್ ರಾಜಗೃಹ, ಕಾಶಿ ಆ್ಯಂಡ್ ನಳಂದ. ಆತ ಭಾರತದ ತುಂಬೆಲ್ಲ ಆತ ಸಂಚರಿಸಿದ ಒಂದು ಕೊನೆಯ 10 ವರ್ಷಗಳ ಅವಧಿಯಲ್ಲಿ. ಆಮೇಲೆ ಭಾರತದ 3 ಪ್ರಮುಖ ನಗರಗಳ ಕುರಿತು ಮಾಹಿತಿಯನ್ನು ಒದಗಿಸ್ತಾನೆ. ಅದರಲ್ಲಿ ರಾಜಗೃಹ ಒಂದು, ಕಾಶಿ ಅಥವಾ ಬನಾರಸ್ ಅಂತ ಹೇಳಿ ಕರಿತೀವಿ, ಅದು 2ನೇದು. 3ನೇದು ನಳಂದ ವಿಶ್ವವಿದ್ಯಾಲಯ ಅಂತ. ಓಕೆ, ನಳಂದ ಪ್ಲೇಸ್. ಈ 3 ನಗರಗಳ ಕುರಿತು ಆತ ಮಾಹಿತಿಯನ್ನು ಒದಗಿಸಿದಾನೆ. ಓಕೆ, ಇನ್ನು ಇತ್ಸಿಂಗ್ ಒಂದು ಸಲ ನೀವು ಇದು ಮಾಡಿರಿ. ಓಕೆ, ನೆಕ್ಸ್ಟ್ ನೋಡ್ರಿ, 4ನೇ ಪ್ರಕಾರವಾದಂತಹ ಮುಸ್ಲಿಂ ರೈಟರ್ಸ್ ಅಂತ ಏನದಲ್ಲ, ಮುಸ್ಲಿಂ ಬರಹಗಾರರು, ಇವರು ನೀಡಿದಂಥ ದಾಖಲೆಗಳನ್ನ ನಾವು ನೋಡ್ಕೊತ ಹೋಗೋಣ. ಮುಸ್ಲಿಂ ರೈಟರ್ಸ್ ಆ್ಯಂಡ್ ಹಿಸ್ಟೋರಿಯನ್ಸ್ ಹ್ಯಾವ್ ಗಿವನ್ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ಸ್. ಮುಸ್ಲಿಂ ಬರಹಗಾರರು ಕೂಡ ನಮಗೆ ಅತಿ ಮೌಲ್ಯಯುತವಾದಂತಹ ಮಾಹಿತಿಗಳನ್ನು ಏನು ಮಾಡಿದ್ದಾರೆ ಹೇಳ್ರಿ, ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಯಾವುದಂತಂದರೆ, ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆರ್, ಅದರಲ್ಲಿ ಅತಿ ಪ್ರಮುಖವಾದಂಥ ಕೃತಿಗಳು ಯಾವತ್ತಂದರೆ ಶಹನಾಮ ಬೈ ಫಿರ್ದೋಸಿ. ಫಿರ್ದೋಸಿ ಅಂಥೇಳಿ ಒಬ್ಬ ಇತಿಹಾಸಕಾರ ಇದ್ದಲ್ಲ, ಆತ ಶಹನಾಮ ಅಂಥೇಳಿ ಕೃತಿಯನ್ನು ಬರೆದಿದ್ದಾನೆ. ಅದರ ಜೊತೆಗೆ ಬಾಬರ್ ನಾಮ ಬೈ ಬಾಬರ್, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಬಾಬರ್ ಒಂದು ಕೃತಿಯನ್ನು ಬರೆದಿದ್ದಾನೆ. ಆ ಕೃತಿ ಹೆಸರು ಬಾಬರ್ ನಾಮ. ಅದರಲ್ಲಿ ಆತನ ಕುರಿತು ಎಲ್ಲ ಜೀವನದ ಕುರಿತ ಘಟನೆಗಳನ್ನೆಲ್ಲ ಆತ ಬರೆದಿಟ್ಟು ಹೋಗಿದ್ದಾನೆ. ಸೊ ಬಾಬರ್ ನಾಮ ಅಂತ ಬರ್ತದೆ. ಸೇಮ್ ಆ್ಯಸ್ ಜಹಾಂಗೀರ್ ನಾಮ ಬೈ ಜಹಾಂಗೀರ್. ಬಾಬರ್ ನಂತರ ಅಧಿಕಾರಕ್ಕೆ ಬಂದಂಥ ಜಹಾಂಗೀರ್ ಏನದನ್ನಿಲ್ಲ, ಅಂದರೆ ನಂತರ ಅಂದರೆ ಒಂದು 2-3 ಪೀರಿಯಡ್ ಆದ ಕೂಡಲಿ ಜಹಾಂಗೀರ್ ಬರೆದಂತಹ ಜಹಾಂಗೀರ್ ನಾಮ ಕೃತಿ. ಆಮೇಲೆ ಅಬುಲ್ ಫಜಲ್ ಬರೆದಂತಹ ಅಕ್ಬರ್ ನಾಮ, ಅಕ್ಬರ್ ಮಹಾಶಯನ ಕುರಿತು ಬರೆದಂತಹ ಅಬುಲ್ ಫಜಲ್ ಏನದಲ್ಲ ಅಕ್ಬರ್ ನಾಮ ಅಂತ ಬರೆದಿದ್ದಾನೆ. ಈ ಕೃತಿಗಳು ಆಯಾ ವ್ಯಕ್ತಿಗಳ ಕುರಿತು ಮಾಹಿತಿಯನ್ನು ನಮಗೆ ನೀಡುವಲ್ಲಿ ಬಹಳ ಉಪಯುಕ್ತಕಾರಿಯಾಗಿದ್ದಾವೆ. ಇದರಲ್ಲಿ 3 ಕೃತಿಗಳನ್ನ ನೀವು ಅತಿ ನೆನಪಾಗಿ ಇಡಬೇಕು. ಇಲ್ಲಿ ಫಿರ್ದೋಸಿದ್ದಂತೂ ಶಹನಾಮ ಅಂತಾಯಿತು, ಬಾಬರ್ದ ಬಾಬರ್ ನಾಮ ಅಂತ ಹೆಸರದೆ, ಆಮೇಲೆ ಜಹಾಂಗೀರ್ದು ಜಹಾಂಗೀರ್ ನಾಮ ಅಂತದ. ಬಟ್ ಅಕ್ಬರ್ ನಾಮ ಅಂತಿಲ್ಲ. ಅಕ್ಬರ್ ಬರೆದವ್ರು ಯಾರು ಹೇಳ್ರಿ? ಅಬುಲ್ ಫಜಲ್. ಇದು 1 ಮಾರ್ಕ್ಸ್ ಕ್ವಶನ್ ಅದ, ಅಕ್ಬರ್ ನಾಮ ಬರೆದಂಥವ್ರು ಯಾರು ಅಂತದ. ಸೊ ಅಲ್ಲಿ ನೀವು ಅಬುಲ್ ಫಜಲ್ನ ಅಕ್ಬರ್ ನಾಮ ಅಂತ ಬರೀಬೇಕು. ಈವನ್ ಹೊಂದಿಸಿ ಬರೆಯೋದಾಗೂ ಕೂಡ ಇದನ್ನು ಬಹಳಷ್ಟು ಸಲ ಕೇಳಿದಾರೆ ಪರೀಕ್ಷೆಯಲ್ಲಿ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅಕ್ಬರ್ ನಾಮ ಬರೆದವ್ರು ಯಾರು ಹೇಳ್ರಿ? ಅಬುಲ್ ಫಜಲ್. ಓಕೆ, ಇದನ್ನೊಂದು ಅಬ್ದುಲ್ ಫಜಲ್ ಅಂತಲ್ಲ, ಇದನ್ನೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಇನ್ನು ಇದನ್ನು ಬಿಟ್ಟು ಕೂಡ ಮತ್ತಷ್ಟು ಕೃತಿಗಳಿದಾವೆ. ಆ ಕೃತಿಗಳನ್ನ ನೋಡ್ತಾ ಹೋಗೋಣ. ದ ಅರಬ್ ಟ್ರಾವೆಲರ್ಸ್, ಅರಬ್ ದೇಶದ ಯಾತ್ರಿಕರು, ಪ್ರವಾಸಿಗರು ಇಲ್ಲಿ ಭಾರತಕ್ಕೆ ಬಂದು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಪ್ರವಾಸಿಗರು ಯಾರು ಅನ್ನೋದನ್ನು ನಾವು ನೋಡೋಣ. ದ ಅರಬ್ ಟ್ರಾವೆಲರ್ಸ್ ಹ್ಯಾವ್ ಲೆಫ್ಟ್ ದರ್ ರೆಕಾರ್ಡ್ಸ್ ಅಬೌಟ್ ಇಂಡಿಯನ್ ಹಿಸ್ಟ್ರಿ. ಅರಬ್ ಪ್ರವಾಸಿಗರು ಏನಿದ್ರಲ್ಲ ಅವರು ಭಾರತದ ಇತಿಹಾಸದ ಕುರಿತು ತಮ್ಮ ದಾಖಲೆಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವ್ರು ಯಾರಂತಂದರೆ ಸುಲೈಮಾನ್ ಅಂತ ಹೇಳಿ ಬರ್ತಾನೆ, ರಾಷ್ಟ್ರಕೂಟರ ಕುರಿತು ಆತ ದಾಖಲೆಗಳನ್ನು ಹೇಳಿದ್ದಾನೆ. ಆಮೇಲೆ ಅಲ್ಬೆರೂನಿ ಮಧ್ಯಕಾಲೀನ ಇತಿಹಾಸದ ಕುರಿತು ಆತ ಮಾಹಿತಿಯನ್ನು ಒದಗಿಸ್ತಾನೆ. ಸೇಮ್ ಆ್ಯಸ್ ಇಬ್ನ್ ಬಟುಟ ಮತ್ತು ಅಲ್ಬೆರೂನಿ ಏನಿದಾರಲ್ಲ ಇವರು ಮಧ್ಯಕಾಲೀನ ಇತಿಹಾಸದ ಕುರಿತು ಕೃತಿಗಳನ್ನು ಮಧ್ಯಕಾಲೀನ ಇತಿಹಾಸದ ಕುರಿತು ಮಾಹಿತಿಯನ್ನು ಒದಗಿಸಿದರೆ, ಸುಲೈಮಾನ್ ಏನದಲ್ಲ ಈತ ಎಸ್ಪೆಷಲಿ ರಾಷ್ಟ್ರಕೂಟರ ಕುರಿತು ಮಾಹಿತಿಯನ್ನು ಒದಗಿಸಿದ್ದಾನೆ. ಓಕೆ, ಇದು ಅರಬ್ ಟ್ರಾವೆಲರ್ಸ್ ಆದರು. ಇದರ ಜೊತೆಗೆ ಇನ್ನು
ಮಿಡಬಲ್ ಏಜ್ ಟ್ರಾವೆಲರ್ಸ್ ಅಂತ ಹೇಳಿ ಬರ್ತಾರೆ, ಮಧ್ಯಯುಗಿನ ಪ್ರವಾಸಿಗರು. ಮೆನಿ ಅದರ್ ಟ್ರಾವೆಲರ್ಸ್ ಲೈಕ್ ನಿಕೋಲೋ ಕೋಂಟಿ ಆಫ್ ಇಟಲಿ. ಇಟಲಿ ದೇಶದ ನಿಕೋಲೋ ಕೋಂಟಿ ಅನ್ನೋ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಿದ್ದ. ಇಟಲಿ ದೇಶದ ಪ್ರವಾಸಿಗ ನಿಕೋಲೋ ಕೋಂಟಿ. ಆಮೇಲೆ ಪರ್ಷಿಯಾ ದೇಶದ ಒಬ್ಬ ಅಬ್ದುಲ್ ರಜಾಕ್ ಅಂತೇಳಿ ಬರ್ತಾನೆ ಪ್ರವಾಸಿಗರ. ಆಮೇಲೆ ಬಾರ್ಬೋಸಾ ಆ್ಯಂಡ್ ಡೊಮಿಂಗೋ ಪಿಯಾಸ್ ಇವರಿಬ್ಬರು ಜನ ಪೋರ್ಚುಗಲ್ ದೇಶದಿಂದ ಬರ್ತಾರೆ ಮಧ್ಯಯುಗನ ಸಮಯದಲ್ಲಿ. ಓಕೆ, ಅದೇ ರೀತಿ ರಷ್ಯಾ ದೇಶದಿಂದ ನಿಕೆಟಿನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವರೆಲ್ಲನೂ ಪ್ರವಾಸಿಗರು. ಇವ್ರನ್ನ ಬಿಟ್ಟು ಸಾಕಷ್ಟು ಜನ ಬಂದಾರೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹೆಸರುಗಳನ್ನ ಮಾತ್ರ ನಾನು ನಿಲ್ಕೊಡಿದ್ದಾನೆ. ಇಟಲಿದಿಂದ ಬಂದವರು ನಿಕೋಲೋ ಕೋಂಟಿ, ಪರ್ಷಿಯಾದಿಂದ ಬಂದವರು ಅಬ್ದುಲ್ ರಜಾಕ್, ಆಮೇಲೆ ಪೋರ್ಚುಗಲ್ ದೇಶದಿಂದ ಬಂದಂಥ ಇಬ್ಬರು ಬಾರ್ಬೋಸಾ ಮತ್ತು ಡೊಮಿಂಗೋ ಪಿಯಾಸ್, ಆಮೇಲೆ ರಷ್ಯಾದಿಂದ ಬಂದಂಥ ವ್ಯಕ್ತಿ ನಿಕೆಟಿನ್. ಈ ಎಲ್ಲ ವ್ಯಕ್ತಿಗಳು ಎರಡು ಪ್ರಮುಖವಾದಂತಹ ರಾಜಮನೆತನಗಳ ಕುರಿತು ಮಾಹಿತಿಯನ್ನು ಒದಗಿಸ್ತಾರೆ. ಆ ರಾಜಮನೆತನಗಳು ಯಾವತ್ತಂದರೆ ಇಲ್ಲಿ ನೋಡ್ರಿ, ಹ್ಯಾವ್ ಗಿವನ್ ಲಾಟ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ವಿಜಯನಗರ ಎಂಪೈರ್ ಆ್ಯಂಡ್ ಬಹಮನಿ ಹಿಸ್ಟ್ರಿ. ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರ ಕುರಿತು ಈ ಎಲ್ಲ ಪ್ರವಾಸಿಗರು, ವಿದೇಶಿ ಪ್ರವಾಸಿಗರು ಏನಿದ್ರಲ್ಲ, ಮಧ್ಯಯುಗಿನ ಪ್ರವಾಸಿಗರು, ಇವರು ಮಾಹಿತಿಯನ್ನು ಒದಗಿಸ್ತಾರೆ. ಸೊ ಈ 19 ಕೃತಿಗಳು ಅಥವಾ ವ್ಯಕ್ತಿಗಳು ಬರೆದಂಥ ದಾಖಲೆಗಳೇನಿದಾವಲ್ಲ, ಇವು ಅತಿ ಪ್ರಮುಖವಾಗಿ ನಮ್ಮ ದೇಶದ ಇತಿಹಾಸವನ್ನು ರಚಿಸುವಲ್ಲಿ ಸಹಾಯಕವಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ವಿದೇಶಿ ಸಾಹಿತ್ಯ ಅತಿ ಮಹತ್ವವಾದದ್ದು ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ಮುಂದಿನ ಒಂದು ಅವಧಿ ಏನದಲ್ಲ, ಆ ಅವಧಿಯಲ್ಲಿ ನಾವು ಮತ್ತೊಂದು ಟಾಪಿಕನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಅಭ್ಯಾಸ ಮಾಡ್ತಾಯಿರಿ, ಮನೆಯಲ್ಲೇ ಇರ್ರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತೀನಿ. ನಮಸ್ಕಾರ.